ಸೊ ಈ ಕಲರ್ಸ್ ಡೆಫಿನೆಟ್ ಆಗಿ ನಿಮ್ಮ ದೇಹದ ಆರ್ಗನ್ ಮೇಲೆ ವೈಬ್ರೇಟ್ ಮಾಡ್ತಾ ಹೋಗ್ತವೆ. ಆ ವೈಬ್ರೇಷನ್ ನಿಮ್ಮ ದೇಹದಲ್ಲಿ ಪಂಚಭೂತಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ವಿಂಡ್, ಹೀಟ್, ಹ್ಯುಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್. ಈ 5 ಶಕ್ತಿಗಳು ಇದ್ರೆ ಮಾತ್ರ ನಿಮ್ಮ ದೇಹದ ಪ್ರತಿಯೊಂದು ಆರ್ಗನ್ಸ್ ವರ್ಕ್ ಆಗುತ್ತೆ. ಅಫ್ಕೋರ್ಸ್ ಒಂದೊಂದು ಆರ್ಗನ್ ಅಲ್ಲಿ ಒಂದು ಎನರ್ಜಿ ಜಾಸ್ತಿ ಇರುತ್ತೆ, ಒಂದು ಎನರ್ಜಿ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಿಡ್ನಿ ತಗೊಳ್ಳಿ, ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ, ಡ್ರೈನೆಸ್ ಕಮ್ಮಿ ಇರುತ್ತೆ. ಲಿವರ್ ತಗೊಳ್ಳಿ, ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ, ಹ್ಯುಮಿಡಿಟಿ ಕಡಿಮೆ ಇರುತ್ತೆ. ಸ್ಟಮಕ್ ತಗೊಳ್ಳಿ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ವಿಂಡ್ ಕಡಿಮೆ ಇರುತ್ತೆ. ಸೊ ಅದು ಆಗಿದ್ರೆ ಮಾತ್ರ ಅದು ವರ್ಕ್ ಆಗೋದು. ಇಲ್ಲ ಸ್ಟಮಕ್ ಅಲ್ಲೇ ವಿಂಡ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಊಟ ಮಾಡತ್ತೆ ಮೋಷನ್ಗೆ ಹೋಗ್ತೀರ, ಚಲನೆ. ಅದೇ ಲಿವರ್ ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಯ್ತು ಅನ್ಕೊಳ್ಳಿ, ನಿಮ್ಗೆ ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಒಬೆಸಿಟಿ ಎಲ್ಲ ಆಗುತ್ತೆ. ಹಾಗಾಗಿ ಈ ಪಂಚಭೂತಗಳು ಏನಿದೆ ಒಂದೊಂದು ಆರ್ಗನ್ ಅಲ್ಲಿ ವ್ಯತ್ಯಾಸಗಳಿರುತ್ತೆ, ಹೆಚ್ಚು ಕಡಿಮೆ ಇರುತ್ತೆ. ನೋಡಿ, ಇವನ್ ನಾಡಿನಲ್ಲೂ ಅಷ್ಟೇ, ಇದು ವಾತ, ಪಿತ್ತ, ಕಫ. ಈ ಕಫ ಪಲ್ಸ್ ನ ನಾವು ಕಿಡ್ನಿ ಪೊಸಿಷನ್ ಅಂತ ಕರಿತೀವಿ. ಇದು ಯಾವಾಗ ಹೇಗ್ ಬಡಿಯುತ್ತೆ ಅಂದ್ರೆ ಸ್ಲೋ ಆಗಿ ರೈಸ್ ಅಂಡ್ ಅಪ್, ಹಂಸ ತರ. ಸೊ ಕೋಲ್ಡ್ನೆಸ್, ಅದೇ ಕೋಲ್ಡ್ನೆಸ್ ಇಲ್ಲಿ ಆರ್ಟಿಗೆ ಬಂತ ಅನ್ಕೊಳ್ಳಿ, ಇಟ್ಸ್ ಡೇಂಜರಸ್, ಬರಬಾರ್ದು. ಸೊ ಅದೇ ಆರ್ಟ್ ಅಲ್ಲಿ ಮೊಮೆಂಟಮ್ ಇರುತ್ತೆ, ಚಲನೆ ಇರುತ್ತೆ, ಅದು ಕಿಡ್ನಿಗೆ ಬರಬಾರ್ದು, ಡ್ರೈ ಆಗ್ಬಿಡುತ್ತೆ, ಕಿಡ್ನಿ ಸ್ಟ್ರಿಂಕ್ ಆಗುತ್ತೆ. ಸೊ ಹೀಗಾಗಿ ಒಂದೊಂದು ಆರ್ಗನ್ ಅಲ್ಲಿ ಆ ಪಂಚಭೂತಗಳ ಒಂದು ಪರ್ಸೆಂಟೇಜು, ಅದರದೊಂದು ಸ್ಟ್ರೆಂತ್, ಆ ಆವರೇಜ್ ವ್ಯತ್ಯಾಸಗಳಿರ್ತವೆ. ಸೊ ಹಾಗಾಗಿ ಇವತ್ತು ನಾವೇನು ಹೋಲಿಸ್ಟಿಕ್ ಆಗಿ ಎಲ್ಲಾ ಆರ್ಗನ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಗಮನದಲ್ಲಿರ್ಲಿ, ಯಾವ ಆರ್ಗನ್ಗೆ ನಾವು ಯಾವ ಎನರ್ಜಿ ಅಂತ ಹೇಳ್ತೀವಿ ಅದರ ಅರ್ಥ ಆ ಎನರ್ಜಿ ಹೆಚ್ಚು ಬೇಕು. ಕಿಡ್ನಿ ಕೋಲ್ಡ್ನೆಸ್ ಅಂತೀವಿ, ಲಂಗ್ಸ್ಗೆ ಆಕಾಶ ತತ್ವ ಅಂತೀವಿ, ಸ್ಪೇಷಿಯಸ್ ಆಗಿರ್ಬೇಕು. ಸೊ ಲಿವರ್ಗೆ ಅಗ್ನಿ ಅಂತ ಕರಿತೀವಿ, ಪಿತ್ತ ಇರಬೇಕು. ಒಂದೊಂದು ಆರ್ಗನ್ಗೂ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ. ಈ ಪಂಚಭೂತಗಳನ್ನ ನಾವ್ ಹೇಗ್ ಬ್ಯಾಲೆನ್ಸ್ ಮಾಡೋದು? ನೆಕ್ಸ್ಟ್ ಕ್ವಶನ್ ಬರುತ್ತಲ್ವಾ? ಓಕೆ, ಸ್ಟಮಕ್, ಜಠರಾಗ್ನಿ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಏನ್ ಮಾಡೋದು ಜಠರಾಗ್ನಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಏನಾಗಿ? ಅಫ್ಕೋರ್ಸ್ ಅಲ್ಲಿ ನೀವು ಅಗ್ನಿ ಬೇಕಲ್ವಾ, ಹೇಗ್ ಮಾಡ್ತೀರಾ ಅದನ್ನ? ಎಸ್, ನಾವು ಹೊಟ್ಟೆಗೆ ಟ್ರೀಟ್ಮೆಂಟ್ ಕೊಡೋದೇನ್ ಬೇಕಾಗಿಲ್ಲ. ಏನ್ ಮಾಡ್ಬೋದು, ಅದರದ ರಿಫ್ಲೆಕ್ಸ್ ಕೊಡ್ತೀವಿ. ಇದು ದೇಹದ ಭಾಗ ಅಂತಂದ್ರೆ ತಲೆ ಭಾಗ, ಎದೆ ಭಾಗ. ಇಲ್ಲಿ ನೋಡಿ ಸ್ಟಮಕ್, ನಿನ್ನೆ ಎಕ್ಸಾಂಪಲ್ ತೋರಿಸಿದ್ದೆ ನಾನು, ಸ್ಕೈ ಬ್ಲೂ ಕಲರ್ ಹಾಕೋದು. ಸೊ ದಿಸ್ ಈಸ್ ಸ್ಟಮಕ್, ದಿಸ್ ಈಸ್ ಲಿವರ್. ಇದು ದೇಹದ ಹಿಂಭಾಗ. ಸೊ ಇದು ಕಿಡ್ನಿ ಪಾಯಿಂಟ್ಸ್, ಇದು ಲಂಬರ್ ಏರಿಯಾ, ಇದು ಕತ್ತು ಅಂದ್ರೆ ಸರ್ವೇಕಲ್ ಏರಿಯಾ, ಇಲ್ಲಿಂದ ಇಲ್ಲಿ ತನಕ C1 to C7. ಇದು ಥೊರಾಸಿಕ್ ಏರಿಯಾ, ಸೊ ಇಲ್ಲಿ ಕೆಳಗಡೆ ಮತ್ತೆ ಮೇಲ್ಗಡೆ. ಸೊ ಈ ಒಂದು ರಿಫ್ಲೆಕ್ಸ್ ನಾವು ನೋಡ್ತಾ ಹೋಗೋಣ. ಫಸ್ಟ್, ದೇಹ ಯಾವುದೇ ಒಂದು ಆರ್ಗನ್ ಆ ಎನರ್ಜಿನ ಹೆಚ್ಚು ಮಾಡಬೇಕು ಇಲ್ಲ ಕಡಿಮೆ ಮಾಡಬೇಕು ಅಂದ್ರೆ ನೀವು ಆರ್ಗನ್ಗೆ ಹೋಗಿ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರದ್ದು ರಿಫ್ಲೆಕ್ಸಾಲಜಿ, ಪ್ರತಿಬಿಂಬ ಅಂತ ಕರಿತೀವಿ ನಾವು. ನಿಮ್ಮ ದೇಹದ ಪ್ರತಿಬಿಂಬ ಇಲ್ಲಿರುತ್ತೆ. ಫಸ್ಟ್ ರಿಫ್ಲೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಸೊ ದಟ್ ನಿಮ್ಗೆ ಆ ಆರ್ಗನ್ ರಿಫ್ಲೆಕ್ಸ್ ಪ್ಲಸ್ ಜಾಯಿಂಟ್ ರಿಫ್ಲೆಕ್ಸ್ ತಿಳ್ಕೊಂಡಾಗ ನಿಮ್ಗೆ ಪ್ರತಿಯೊಂದು ಕಲರ್ ನ ಈಸಿಯಾಗಿ ಅಪ್ಲೈ ಮಾಡಬಹುದು. ಅಂಡ್ ಅದ್ರದ್ದು ಎಫೆಕ್ಟ್ ನೀವು ಕ್ವಾಂಟಿಟೇಟಿವ್ ಆಗಿ ಮೆಜರ್ ಮಾಡಬಹುದು. ನಾನು ಇವತ್ತು ಸ್ಟಮಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ನಾಳೆ ಏನ್ ಪ್ರೋಗ್ರೆಸ್ ಆಗಿದೆ. ಇವತ್ತು ನಾನು ಲಿವರ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಆಫ್ಟರ್ 3 days ಏನ್ ಎಫೆಕ್ಟ್ ಆಗಿದೆ. ಸೊ ಈ ತರ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಮಾಡಬೇಕು ಅಂತಂದ್ರೆ ನೀವು ಸಿಸ್ಟಮೆಟಿಕ್ ಆಗಿ ಕಲರ್ ಥೆರಪಿನ ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಎನರ್ಜಿ ಲೆವೆಲ್ಸ್. ಕೆಲವರಿಗೆ 2-3 ದಿನದಲ್ಲಿ ರಿಸಲ್ಟ್ ಬರುತ್ತೆ, ಕೆಲವರಿಗೆ ವಾರದಲ್ಲಿ ಆಗುತ್ತೆ. ಬಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಸೊ ದಿಸ್ ಈಸ್ ಆಯುರ್ವೇದಿಕ್ ಚಾರ್ಟ್. ನೀವು ಸುಜೋಕ್ ಅಂತೇಳಿ ಒಬ್ಬ ಡಾಕ್ಟರ್ ಪಾರ್ಕ್ ಜೋ ಅಂತ ಸೌತ್ ಕೊರಿಯಾದ ಡಾಕ್ಟರ್, ಆಕ್ಚುಲಿ MBBS ಡಾಕ್ಟರ್. ಬಟ್ ಅಕ್ಯುಪ್ರೆಷರ್, ಅಕ್ಯುಪಂಚರ್ ಅದ್ರದ್ದು ಮೆರಾಕ್ಯುಲಸ್ ರಿಸಲ್ಟ್ ನೋಡ್ಬಿಟ್ಟು ಈ ಟರ್ನ್ಸ್ ಟು ಎ ಹೀಲರ್. ಡಾಕ್ಟರ್ ಪಾರ್ಕ್ ಜೋ, ಸೌತ್ ಕೊರಿಯಾದಿಂದ. ಅವರೇ ಒಂದು ಹೊಸ ಒಂದು ರಿಫ್ಲೆಕ್ಸಾಲಜಿ ಸಿಸ್ಟಮ್ ಅನ್ನ ಜಗತ್ತಿಗೆ ಪರಿಚಯಿಸ್ತಾರೆ. ಅದರ ಹೆಸರೇ ಸುಜೋಕ್. ಜಪಾನೀಸ್, ಸೌತ್ ಕೊರಿಯನ್ ಲ್ಯಾಂಗ್ವೇಜ್ ಅಲ್ಲಿ ಸು ಅಂದ್ರೆ ಪಾಮ್, ಅಂಗೈ, ಜೋಗ್ ಅಂದ್ರೆ ಪಾದಗಳು. ಸುಜೋಕ್ ಅಂದ್ರೆ ನಿಮ್ಮ ಪಾದಗಳು ಮತ್ತು ಅಂಗೈಯಲ್ಲಿ ಕೊಡೋ ಟ್ರೀಟ್ಮೆಂಟ್ ಅನ್ನ ನಾವು ಸುಜೋಕ್ ಅಂತ ಕರಿತೀವಿ. ಇವತ್ತು ನಾವು ಕಲರ್ ಥೆರಪಿನಲ್ಲಿ 2 ತರ ರಿಫ್ಲೆಕ್ಸಾಲಜಿನ ಫಾಲೋ ಮಾಡ್ತೀವಿ. ಒಂದು ಡಾಕ್ಟರ್ ಪಾರ್ಕ್ ಜೋ ಡೆವಲಪ್ ಮಾಡಿರ್ತಕ್ಕಂಥ ಸುಜೋಕ್ ರಿಫ್ಲೆಕ್ಸಾಲಜಿ. ಎರಡನೇದು ಆಯುರ್ವೇದಿಕ್ ಅಕ್ಯುಪ್ರೆಷರ್, ಅಕುಸನ್ಸಾನ್ ಅಲಹಾಬಾದ್ ಅವರು ಆಯುರ್ವೇದಿಕ್ ಜಾಯಿಂಟ್ಸ್ ಅಂತ ಸಂಶೋಧಿಸಿದ್ದಾರೆ. ಸೊ ಆ ಒಂದು ಆಯುರ್ವೇದಿಕ್ ಜಾಯಿಂಟ್ಸ್ ಮೇಲೆ, ಪ್ರತಿ ಒಂದು ಜಾಯಿಂಟ್ಸ್ಗೂ ಒಂದು ಅಂಗ, ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಒಂದು ಟಿಶ್ಯೂ ಯಾವ್ದಾರು ಒಂದು ಅಲೋಕೇಟ್ ಆಗಿರುತ್ತೆ. ಬೇಸ್ಡ್ ಆನ್ ದಟ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಚೆಕ್ ಒನ್ ಬೈ ಒನ್. ಸೊ ಸುಜೋಕ ರಿಫ್ಲೆಕ್ಸ್ ಅಲ್ಲಿ ಇದು ತಲೆಭಾಗ, ದಿಸ್ ಈಸ್ ಯುವರ್ ಹೆಡ್. ಇಲ್ಲೊಂದು ಟಿಪ್ ಬರುತ್ತೆ ನೋಡಿ ಹೆಡ್ ಅಲ್ಲಿ,
ಈ ಟಿಪ್ ಬಂದ್ಬಿಟ್ಟು ನೋಸ್, ಅದರ ಮೇಲ್ಭಾಗದಲ್ಲಿ ಕಣ್ಣುಗಳು, ಆ ಟಿಪ್ ಕೆಳಗಡೆ ಮೌತ್ ಅಂಡ್ ಟೀತ್ ರಿಫ್ಲೆಕ್ಸ್, ಹಲ್ಲುಗಳ ರಿಫ್ಲೆಕ್ಸ್. ಇದು ಕತ್ತಿನ ಭಾಗ. ಆ ಕತ್ತಿನ ಹಿಂದ್ಗಡೆ ಸೇಮ್ ಇಲ್ಲೇನಿರುತ್ತಲ್ಲ ಅದ್ರ ಹಿಂದ್ಗಡೆ ಇದು ಸರ್ವೈಕಲ್. C1 C2 C3 ನೀವು 7 ಭಾಗ ಮಾಡಿದ್ರೆ ಇದು ಸರ್ವೈಕಲ್. ಅದ್ರ ಮುಂದ್ಗಡೆ ಕತ್ತಿನ ಭಾಗ. ಆ ಕತ್ತಿನ ಭಾಗದಲ್ಲಿ ನಿಮ್ಗೆ ಇದು ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಬರುತ್ತೆ. ಅಲ್ಲಿಂದ ಇದು ಕತ್ತಾದ್ಮೇಲೆ ಎದೆ ಭಾಗ. ಈ ಎದೆ ಭಾಗದಲ್ಲಿ ಇದು ಆರ್ಟ್, ಇದು ಲೆಫ್ಟ್ ಲಂಗ್ಸ್, ಇದು ರೈಟ್ ಲಂಗ್ಸ್. ಆರ್ಟ್ ಕೆಳಗಡೆ ಈ ಭಾಗದಲ್ಲಿ ಬರೋದು ಸ್ಪ್ಲೀನ್. ಸ್ಪ್ಲೀನ್ ಕೆಳಗಡೆ ಸ್ಟಮಕ್, ಸ್ಟಮಕ್ ಪಕ್ಕದಲ್ಲಿ ಲಿವರ್. ಇದು ಲಿವರ್ ಆದ್ರೆ ಇದ್ರ ಜಸ್ಟ್ ಅದ್ರ ಕೆಳಗಡೆ ಇದು ಗಾಲ್ ಬ್ಯಾಡರ್. ಈ ಸ್ಟಮಕ್ ಕೆಳಗಡೆ ಪ್ಯಾಂಕ್ರಿಯಸ್. ಇದು ಅಪೆಂಡಿಕ್ಸ್ ಬರುತ್ತೆ. ಇದು ದೊಡ್ಡ ಕರಳು, ಈಗ ಹೋಗ್ಬಿಟ್ಟು ಈಗ ಹೋಗುತ್ತೆ. ಈ ಮಧ್ಯ ಭಾಗದಲ್ಲಿ ಚಿಕ್ಕ ಕರಳು, ಸಣ್ಣ ಕರಳು. ಅದಾದ್ಮೇಲೆ ನೋಡಿ ಇವೆರಡು ಫಿಂಗರ್ಸ್ ಲೆಂತಿ ಆಗಿದೆ ಅಲ್ವಾ, ಇವೆರಡು. ಸೊ ಇದರಲ್ಲಿ ಇದು ಬಲಗಾಲು, ಇದು ಎಡಗಾಲು. ಇದು ಬಲಗೈ, ಎಡಗೈ. ಕೈಯಲ್ಲಿ 3 ಜಾಯಿಂಟ್ ಇರ್ತವೆ, ಶೋಲ್ಡರ್ ಜಾಯಿಂಟ್, ಎಲ್ಬೋ ಜಾಯಿಂಟ್ ಮತ್ತೆ ರಿಸ್ಟ್ ಜಾಯಿಂಟ್. ಕಾಲಲ್ಲಿ ಅಷ್ಟೇ, ತೊಡೆ ಸಂದು, ಮೊಣಕಾಲು ಮತ್ತೆ ಇದು. ಈ ರಿಫ್ಲೆಕ್ಸಾಲಜಿ ಫಸ್ಟ್ ತೋರ್ಸಪ್ಪ, ಆಮೇಲೆ ಇದಕ್ಕೆ ಬರೋಣ. ಸುಜೋಕ್ ರಿಫ್ಲೆಕ್ಸಾಲಜಿ. ಎಸ್, ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಜೂಮ್ ಮಾಡಿ ಸ್ವಲ್ಪ. ಸೊ ಈ ಎಲ್ಲಾ ದೇಹದ ಪ್ರತಿಬಿಂಬನ ನಾವು ಅಂಗೈಯಲ್ಲಿ ನೋಡ್ಬೋದು. ಇದು ದೇಹದ ಮುಂಭಾಗ, ಪಾಮ್, ಅಂಗೈ. ಸೊ ಅಂಗೈ ಹಿಂದಕ್ಕೆ ದೇಹದ ಹಿಂಭಾಗ, ಸರಿನಾ? ಸೊ ಕಣ್ಣು, ಕಿವಿ, ಮೂಗು ಇದೆಲ್ಲ ಹೆಬ್ಬಟ್ಟಲ್ಲೇ ಬರ್ತವೆ. ನಿಮ್ಮ ತೋರು ಬೆರಳು ಮತ್ತೆ ಕಿರು ಬೆರಳಲ್ಲಿ ಕೈ ರಿಫ್ಲೆಕ್ಸ್, ನಿಮ್ಮ ಉಂಗುರ ಬೆರಳು ಮತ್ತೆ ಮಧ್ಯ ಬೆರಳಲ್ಲಿ ಕಾಲಿನ ರಿಫ್ಲೆಕ್ಸ್. ಇದನ್ನ ನಾವು ಎಂಟೈರ್ ಸುಜೋಕ್ ರಿಫ್ಲೆಕ್ಸಾಲಜಿ, ಸುಜೋಕ್ ಥೆರಪಿನಲ್ಲಿ ನಾವು ಇದನ್ನ ಹೇಳ್ತೀವಿ. ನೀವು ಇದನ್ನ ರೆಸ್ಪೆಕ್ಟಿವ್ ಆರ್ಗನ್ಗೆ ಬೇರೆ ಬೇರೆ ಕಲರ್ ಹಾಕೋದ್ರಿಂದ ಅದ್ಭುತವಾದ ರಿಸಲ್ಟ್ ಅನ್ನ ಪಡಿಬಹುದು. ಓಕೆ, ಅದೇ ತರ ಈ ಒಂದೊಂದು ಬೆರಳನ್ನು ದೇಹದ ರಿಫ್ಲೆಕ್ಸ್ ಅಂತ ತಗೋತೀವಿ ನಾವು. ಇದನ್ನ ಇನ್ಸೆಕ್ಟ್ ಮೆಥಡ್ ಅಂತ ಕರೀತಾರೆ. ಈಚ್ ಫಿಂಗರ್, ಯಾವುದೇ ಒಂದು ಬೆರಳು ತಗೊಂಡ್ರೆ ಆ ಬೆರಳನ್ನು ನಾವು ದೇಹದ ರಿಫ್ಲೆಕ್ಸ್ ಅಂತ ತಗೋತೀವಿ. ಇದನ್ನ ಇನ್ಸೆಕ್ಟ್ ಸಿಸ್ಟಮ್ ಅಂತ ಕರಿತೀವಿ. ಅಂಡ್ ಮುಂಚೆ ನೋಡಿರೋದು ಸುಜೋಕೋ ಮೇನ್ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತಾರೆ. ಸೊ ಈ ಇನ್ಸೆಕ್ಟ್ ಸಿಸ್ಟಮ್ ಅಲ್ಲಿ ನೀವು ನಿಮ್ಮ ಹತ್ರ ಟೋಟಲ್ 20 ಬೆರಳುಗಳು ಇರ್ತಾವಲ್ಲ, 10 ಕಾಲು ಬೆರಳು, 10 ಕೈ ಬೆರಳು. ಪ್ರತಿಯೊಂದು ಬೆರಳು ದೇಹದ ಪ್ರತಿಬಿಂಬ. ಇಟ್ಸ್ ಎ ಬಾಡಿ ರಿಫ್ಲೆಕ್ಸ್ ಅಂತ ತಗೋತೀವಿ. 3 ಭಾಗ ಇರುತ್ತೆ, ಈ ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ. ಇದು ಸ್ಪೈನಲ್ ಕಾರ್ಡ್. ಸೊ ನೀವು ನೋಡಬಹುದು, ಕಿವಿ, ಕೈ, ಕಾಲುಗಳು ದೇಹದ ಸೈಡ್ ಅಲ್ಲಿ ಬರೋದ್ರಿಂದ ಅದು ಸೈಡ್ ಆಫ್ ದಿ ಪಾಮ್. ಫಸ್ಟ್ ತೋರಿಸಿದೆ ಬೆರಳು ಸೈಡ್ ಆಫ್ ದಿ ಇದು ಈಚ್ ಫಿಂಗರ್. ಓಕೆ, ಸೊ ಇಲ್ಲಿ ಲೆಗ್ ಅಂಡ್ ಹ್ಯಾಂಡ್ ರಿಫ್ಲೆಕ್ಸ್ ನಾವು ಬೆರಳಲ್ಲಿ ತೋರಿಸ್ತೀವಲ್ಲ, ಇನ್ಸೆಕ್ಟ್ ಕರೆಸ್ಪಾಂಡ್ ಸಿಸ್ಟಮ್ ಅಲ್ಲಿ ಸೈಡ್ ಆಫ್ ದಿ ಪಾಮ್ ಅಲ್ಲಿ ಸೈಡ್ ಆಫ್ ದಿ ಬೆರಳಲ್ಲಿ ತೋರಿಸ್ತೀವಿ. ಅದೇ ತರ ಕಿಡ್ನಿನ ನಾವು ಬ್ಯಾಕ್ ಆಫ್ ದಿ ಫಿಂಗರ್. ನೀವು ನಿಮ್ಮ ಬೆರಳಿನ ಹಿಂಭಾಗದಲ್ಲಿ ಕಂಪ್ಲೀಟ್ ನೆಕ್ ಇಂದ ಹಿಡಿದು ನಿಮ್ಗೆ ಟೇಲ್ ಬೋನ್ ವರೆಗೂ, ಇನ್ಕ್ಲೂಡಿಂಗ್ ಕಿಡ್ನಿ ಜಾಯಿಂಟ್. ಓಕೆ, ಸೊ ನಿಮ್ಗೆ 2 ಸಿಸ್ಟಮ್ ಇದೆ. ಒಂದು ಪಾಮ್ ಕರೆಸ್ಪಾಂಡೆನ್ಸ್ ಅಲ್ಲಿ ಟ್ರೀಟ್ ಮಾಡಬಹುದು, ಎರಡನೇದು ಬೆರಳು. ಈಚ್ ಬೆರಳು ರಿಫ್ಲೆಕ್ಸ್ ನ ಬಾಡಿ ರಿಫ್ಲೆಕ್ಸ್ ಅಂತ ತಗೊಂಡು ಟ್ರೀಟ್ ಮಾಡಬಹುದು. ಮೂರನೇದು ಏನಪ್ಪಾ ಅಂತಂದ್ರೆ ಜಾಯಿಂಟ್ಸ್. ಸೊ ಆಯುರ್ವೇದಿಕ್ ಜಾಯಿಂಟ್ಸ್, ಇದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ನೀವೆಲ್ಲ ನೋಡ್ಬೋದು ಇದನ್ನ. ಸೊ ಈಚ್ ಫಿಂಗರ್, ಒಂದೊಂದು ಜಾಯಿಂಟ್ಸ್ಗೂ ನಾವು ಒಂದೊಂದು ಕಲರ್ ನ ಅಲೋಕೇಟ್ ಮಾಡ್ತೀವಿ, ಒಂದೊಂದು ಎಲಿಮೆಂಟ್ ನ ಅಲೋಕೇಟ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಯಾವುದು ತುಂಬಾ ಲೈಟ್ ಆಗಿರುತ್ತೋ ಅದಕ್ಕೆ ಹೈ ಫ್ರೀಕ್ವೆನ್ಸಿ ವೇವ್ಸ್ ನ ಅಲೋಕೇಟ್ ಮಾಡ್ತೀವಿ. ಸೊ ಆಕಾಶ ಬಣ್ಣ ಆಕಾಶ ಅಂದ್ರೆ ತುಂಬಾ ಹಗುರ ಇರುತ್ತೆ, ಆ ಹಗುರ ಇರೋದಕ್ಕೆ ನಾವು ಪರ್ಪಲ್ ಕಲರ್ ನ ಅಲೋಕೇಟ್ ಮಾಡ್ತೀವಿ. ನೀವು ನೋಡಬಹುದು, ಬಲಗೈ ಕಿರುಬೆರಳು ಆಕಾಶ ತತ್ವ, ಸ್ಪೇಸ್ ನ ಇಂಡಿಕೇಟ್ ಮಾಡುತ್ತೆ. ದಿಸ್ ಇಸ್ ದ ಸ್ಪೇಸ್. ಎಡಗೈ ಕಿರುಬೆರಳು ಆಕಾಶಕ್ಕಿಂತ ಸ್ವಲ್ಪ ಭಾರ ಇರೋದು, ಅಂದ್ರೆ ವಾಯುಕ್ಕಿಂತ ಸ್ವಲ್ಪ ಭಾರ ಇರೋದು ಯಾವುದು? ಅಗ್ನಿ. ಅದು ನೆಕ್ಸ್ಟ್ ಕಿರುಬೆರಳಾದ್ಮೇಲೆ ಅದಕ್ಕಿಂತ ಸ್ವಲ್ಪ ಉದ್ದ ಇರ್ತಕ್ಕಂಥ ಬೆರಳು ಯಾವುದು ಅಂದ್ರೆ ತೋರು ಬೆರಳು. ಎಡಗೈ ತೋರು ಬೆರಳು ಅಗ್ನಿ ಸಂಕೇತ, ಅದು ಲಿವರ್ ಅಂಡ್ ಗಾಲ್ ಬ್ಲಾಡರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಬಲಗೈ ತೋರು ಬೆರಳು ಜಲ, ಅಗ್ನಿಕ್ಕಿಂತ ಸ್ವಲ್ಪ ಭಾರ ಇರೋದು ಜಲತತ್ವ. ನೀರಿಗಿಂತ ಭಾರ ಇರೋದು ಭೂಮಿ, ಕಲ್ಲು, ಮಣ್ಣು, ಅದು ಸ್ಪ್ಲೀನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಈ 5 ಪಂಚಭೂತಗಳನ್ನ ನಾವು ಆ
ಆ ಎಲಿಮೆಂಟ್ ವೇಟ್ ಮೇಲೆ ಅಲೋಕೇಟ್ ಮಾಡ್ತಾ ಹೋಗ್ತೀವಿ. ಅದಾದ್ಮೇಲೆ ಉಳಿದಿದ್ದು ಸ್ಪೇಸ್ ಅಂದ್ರೆ ಎಡಗೈ ಉಂಗುರ ಬೆರಳು ಕಾಲನ ರೆಪ್ರೆಸೆಂಟ್ ಮಾಡುತ್ತೆ. ಎಡಗೈ ಮಧ್ಯ ಬೆರಳು ದಿಕ್ಕು ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡುತ್ತೆ. ಬಲಗೈ ಮಧ್ಯ ಬೆರಳು ಮೈಂಡ್ ಪಿಂಕ್ ಕಲರ್. ಅದೇ ತರ 2 ಹೆಬ್ಬೆರಳು ಬ್ಲಾಕ್ ಅಂಡ್ ಝೀರೋ ತಾಮಸಿಕ ಮತ್ತು ಆತ್ಮ. ಬಲಗೈ ಹೆಬ್ಬೆರಳು ಶೂನ್ಯನ ರೆಪ್ರೆಸೆಂಟ್ ಮಾಡುತ್ತೆ. ಎಡಗೈ ಹೆಬ್ಬೆರಳು ಸೋಲ್ ಅಂದ್ರೆ ಆತ್ಮನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಟೋಟಲಿ ನಾವು ಈ 10 ಎಲಿಮೆಂಟ್ಸ್ ನ ಆಧಾರವಾಗಿ ಇಟ್ಕೊಂಡು ಈ 10 ಎಲಿಮೆಂಟ್ಸ್ ಗೆ ಈ 10 ಕಲರ್ಸ್ ಗೆ ತಮ್ಮದೇ ಆದ ಟಿಶ್ಯೂಸ್ ಇರುತ್ತೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇರುತ್ತೆ, ಪೇರ್ಡ್ ಆರ್ಗನ್ಸ್ ಇರುತ್ತೆ. ಸೊ ಅದು ದರ್ ಇಸ್ ಎ ಸಿಸ್ಟಮೆಟಿಕ್ ವೇ. ಯಾವುದನ್ನು ರ್ಯಾಂಡಮ್ ಆಗಿ ಅಲೋಕೇಟ್ ಮಾಡಿರೋದಲ್ಲ, ಅದರದೇ ಆದ ಒಂದು ಪದ್ಧತಿನಲ್ಲಿ ಅದರದ್ದು ಬಿಹೇವಿಯರು ಅಂಡ್ ಅದರದ್ದು ವೇಟ್ ಅಂಡ್ ಅದರದ್ದು ಫಂಕ್ಷನಲ್ ವ್ಯಾಲ್ಯೂಸ್ ಎಲ್ಲದನ್ನ ಕನ್ಸಿಡರ್ ಮಾಡಿಕೊಂಡು ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಅನ್ನ ನಾವು ಅಲೋಕೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ನೀವು ನೋಡ್ಬೋದು ಈ ಪಿಪಿಟಿನಲ್ಲಿ. ಸೊ ಆಕಾಶ, ಸೊ ಕಲರ್ ಪರ್ಪಲ್ ಇರುತ್ತೆ ಅಂಡ್ ಸೆನ್ಸರಿ ಆರ್ಗನ್ ಇಯರ್ ಇರುತ್ತೆ ಅಂಡ್ ಮೈಂಡ್ ಬಂದ್ಬಿಟ್ಟು ಇಂಟ್ಯೂಷನ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಅದೇ ಅಗ್ನಿ ಇತ್ತು ಅನ್ಕೊಳ್ಳಿ ಲಾಜಿಕಲ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಮೈಂಡ್ ಇತ್ತು ಅನ್ಕೊಳ್ಳಿ ಮನ್ಸಿನ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಒಂದೊಂದು ಆರ್ಗನ್ಗೂ ಇವಾಗ ನೋಡಿ 10 ಜನ ತಗೊಂಡ್ರೆ ಎಲ್ರು ಒಂದೇ ತರ ಇಂಟೆಲಿಜೆಂಟ್ ಇರಲ್ಲ, ಒಂದೇ ತರ ಇಂಟ್ಯೂಷನ್ ಇರಲ್ಲ. ಯಾಕೆಂದ್ರೆ ಅವರ ದೇಹದಲ್ಲಿ ಪಂಚಭೂತಗಳ ವ್ಯತ್ಯಾಸದ ಮೇಲೆ.